ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದ್ ಋತು ಕಥೆಯ 20ನೇ ಅಧ್ಯಾಯವನ್ನು ಶುರು ಮಾಡೋಣ. ನಿಕ್ಕಿ ಮಾತು ಕೇಳಿ ಶರದ್ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿತ್ತು. ಮನಸ್ಸು ಹಕ್ಕಿಯಂತೆ ಆಕಾಶದಲ್ಲಿ ತೇಲಾಡುತ್ತಿತ್ತು. ಅವಳ ನಡವಳಿಕೆಯ ಹಿಂದಿನ ಕಾರಣ ಗೊತ್ತಾದ ಮೇಲೆ ಅವಳನ್ನು ಯಾವಾಗ ನೋಡ್ತೀನೋ ಅಂತ ಅನ್ನಿಸೋದಕ್ಕೆ ಶುರುವಾಗಿತ್ತು. ತಕ್ಷಣ ಶರದ್ ಪಾರ್ಕಿಂಗ್ ಹತ್ತಿರ ಓಡಿ ಹೋಗಿ ಬೈಕ್ ತಂದು ಋತುನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತ ಫ್ರೆಂಡ್ಸ್ಗೆ ಹೇಳಿ ಹೊರಟ. ನಿಕ್ಕಿ ಅವನನ್ನು ತಡೆದು, ಶರದ್, ನಿನಗೆ ಐ ಲವ್ ಯು ಅಂತ ಹೇಳೋದಕ್ಕೆ ಭಯ ಅಂತೆ, ಹೇಗೆ ಹೇಳೋದು ಅಂತ ನನ್ನೇ ಕೇಳ್ತಿದ್ದಳು. ಈಗ ನೀನು ಹೋದರೂ ಅವಳು ಹೇಳೋದು ಡೌಟೇ ಎಂದಳು. ಶರದ್ಗೆ ಒಂದಂತೂ ಕನ್ಫರ್ಮ್ ಆಗಿತ್ತು, ಋತು ಕೂಡ ತನ್ನನ್ನು ಪ್ರೀತಿಸುತ್ತಾಳೆ ಎಂದು. ಆದರೆ ಅವಳಿಗೆ ಹೇಳೋದಕ್ಕೆ ಭಯ ಎಂದು ತಿಳಿದು ಸ್ವಲ್ಪ ಹೊತ್ತು ಮೌನವಾಗಿ ಬಿಟ್ಟ. ಲೋ ಶರದ್, ಏನು ಯೋಚನೆ ಮಾಡ್ತಾ ನಿಂತಿದೀಯಾ? ಹೋಗಿ ಋತುನ ಕೇಳು. ಚಾಲೆಂಜ್ ಗೆದ್ದಿದೀಯಾ ತಾನೇ? ಅವಳೇ ತಾನೇ ಹೇಳಿದ್ದು ನಿನ್ನ ಪ್ರೀತಿನ ಒಪ್ಕೊಂಡು ಐ ಲವ್ ಯು ಹೇಳ್ತೀನಿ ಅಂತ ಅಂದ ಸುಧಾಕರ್. ಹೌದು ಮಗ, ಸುಧಾ ಹೇಳ್ತಿರೋದು ಕರೆಕ್ಟಾಗಿದೆ. ನೀನು ಈಗಲೇ ಹೋಗಿ ಋತುನ ಮೀಟ್ ಮಾಡು ಅಂದ ಪುನೀತ್. ನಮಗೂ ಅದೇ ಸರಿ ಅನಿಸುತ್ತೆ ಅಂತ ನಿಕ್ಕಿ ಮತ್ತು ಕಿರಣ್ ಕೂಡ ಹೇಳಿದರು. ಸರಿ ಕಣ್ರೋ, ನಾನು ಮುಂದೆ ಹೋಗಿರ್ತೀನಿ, ನೀವು ಸ್ವಲ್ಪ ಟೈಮ್ ಬಿಟ್ಟು ಬನ್ನಿ, ಹಾಗೆ ಲೊಕೇಶನ್ ಶೇರ್ ಮಾಡಿರ್ತೀನಿ ಅಂದು ಶರದ್ ತನ್ನ ಬೈಕ್ನ ದೇವಸ್ಥಾನದ ಕಡೆ ಡ್ರೈವ್ ಮಾಡುತ್ತಾ ದೇವಸ್ಥಾನ ತಲುಪಿ ಬೈಕ್ ಪಾರ್ಕ್ ಮಾಡಿ ಒಳಗೆ ಹೋದ. ಋತು ಉರುಳು ಸೇವೆ ಮಾಡುತ್ತಿದ್ದಳು. ಅವಳು ಹರಕೆ ತೀರಿಸೋವರೆಗೂ ಅಲ್ಲೇ ಅರಳಿಕಟ್ಟೆಯ ಮೇಲೆ ಕಾಯುತ್ತಾ ಕುಳಿತ. ಋತು ಹರಕೆ ಪೂರ್ತಿ ಆದ ಮೇಲೆ ಅರ್ಚಕರಿಗೆ ಶರದ್ ಹೆಸರಲ್ಲಿ ಅರ್ಚನೆ ಮಾಡೋದಕ್ಕೆ ಹೇಳಿದಳು. ಶರದ್ ಇದನ್ನೆಲ್ಲ ಮರೆಯಾಗಿ ನಿಂತು ನೋಡುತ್ತಿದ್ದ. ಋತು ಹರಕೆ ಪೂಜೆ ಮುಗಿಸಿಕೊಂಡು ಹೊರಗೆ ಬರ್ತಿದ್ದ ಹಾಗೆ ಶರದ್ ಬೈಕ್ ತಂದು ಅವಳ ಮುಂದೆ ನಿಲ್ಲಿಸಿದ. ಋತು ಗಾಬರಿಯಾಗಿ ಪಿಳಿ ಕಣ್ಣು ಬಿಟ್ಟುಕೊಂಡು ಶರದ್ನೇ ನೋಡುತ್ತಾ ನಿಂತಳು. ನನ್ನ ನೋಡಿದ ಸಾಕು, ಹತ್ತು ಗಾಡಿನ ಅಂದ. ಋತು ಮರು ಮಾತಾಡದೆ ಶರದ್ ಬೈಕ್ ಏರಿ ಕೂತಳು. ಶರದ್ ಬೈಕ್ನ ಋತು PG ಕಡೆ ತಿರುಗಿಸಿದ. ಋತುವನ್ನು PGಯ ಮುಂದೆ ಇಳಿಸಿ, ನಿಂಗೆ 5 ನಿಮಿಷ ಟೈಮ್ ಕೊಡ್ತೀನಿ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಾ ಎಂದ. ಯಾಕೆ, ಎಲ್ಲಿಗೆ ಹೋಗ್ತಿರೋದು ಅಂದಳು ಅರ್ಥವಾಗದೆ. ನಾನು ಹೇಳಿದಷ್ಟು ಮಾಡು, ಹೋಗಿ ಬಟ್ಟೆ ಬದಲಾಯಿಸಿ ಬಾ ಎಂದ. ಅಲ್ಲ, ಯಾಕೆ ಏನು ಅಂತ ಹೇಳಿದೆ, ಬಟ್ಟೆ ಬದಲಾಯಿಸ್ಕೊಂಡು ಬಾ ಅಂದರೆ ಏನು ಅರ್ಥ ಎಂದಳು. ಈಗೇನು ಹೋಗ್ತೀಯೋ ಅಥವಾ ನಾನೇ ಎತ್ಕೊಂಡು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬರಲಾ ಎನ್ನುತ್ತಾ ಅವಳನ್ನು ಎತ್ತಲು ಹತ್ತಿರ ಹೋದರೆ ತಕ್ಷಣ ಋತು ಗಾಬರಿಯಾಗಿ, ಬೇಡ ನಾನೇ ಹೋಗ್ತೀನಿ ಅಂದಳು. ಗುಡ್, ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಾ, ಕಾಯ್ತಿರ್ತೀನಿ ಅಂತ ಹೇಳಿ ಕಳುಹಿಸಿದ. ಋತು ಅವನು ಹೇಳಿದ ಹಾಗೆ 5 ನಿಮಿಷದಲ್ಲಿ ಡ್ರೆಸ್ ಚೇಂಜ್ ಮಾಡಿ ಬಂದಳು. ಈಗ ಇಬ್ಬರ ಪಯಣ ಸಾಗಿತ್ತು ಫಾರ್ಮ್ ಹೌಸ್ ಕಡೆ. ಶರದ್ ತಮ್ಮ ಫಾರ್ಮ್ ಹೌಸ್ ಮುಂದೆ ಬೈಕ್ ನಿಲ್ಲಿಸಿ, ಇಳಿದು ಬಾ ಅಂತ ಅವಳ ಕೈ ಹಿಡಿದುಕೊಂಡು ನಡೆದ. ಶರದ್, ಇದು ಯಾರ ಮನೆ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಎಂದಳು. ಇದು ನಮ್ಮದೇ ಫಾರ್ಮ್ ಹೌಸ್, ಯಾಕೆ ಕರ್ಕೊಂಡು ಬಂದೆ ಅಂತ ನಿಂಗೆ ಗೊತ್ತಿಲ್ವಾ ಅಂದ ಅವಳನ್ನೇ ನೋಡುತ್ತಾ. ಹಿಡಿದ ಕೈ ಮಾತ್ರ ಸಡಿಲಿಸಲಿಲ್ಲ. ಮತ್ತೆ ಮೌನವಾಗಿ ಅವಳನ್ನು ತಮ್ಮ ಫಾರ್ಮ್ ಹೌಸ್ ಹಿಂದೆ ಇದ್ದ ನೀರು ಹರಿಯುತ್ತಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲೇ ಇದ್ದ ಕಲ್ಲಿನ ಬಂಡೆ ಮೇಲೆ ಕುಳಿತು, ಯಾಕೆ ಮೇಡಮ್, ಚಾಲೆಂಜ್ ಮರ್ತಿರೋ ಆಗಿದೆ, ವಿಶ್ ಕೂಡ ಮಾಡೋಕ್ಕೆ ಬರಲಿಲ್ಲ. ಈಗ ನಾನು ಚಾಲೆಂಜ್ ಗೆದ್ದಿದ್ದೀನಿ, ನಾನು ಗೆದ್ದರೆ ನೀನೇನು ಮಾಡ್ತೀಯ ಅಂತ ಹೇಳಿದ್ದೆ ತಾನೇ ಎಂದ. ಹ್ಞೂ ಎಂದು ತಲೆ ಆಡಿಸಿದಳು. ಈಗಲಾದರೂ ನನ್ನ ಪ್ರೀತಿನ ಒಪ್ಕೊಳ್ತೀಯಾ? ಪ್ಲೀಸ್ ಚಿನ್ನಿ, ಈಗಲಾದರೂ ಹೇಳು, ನೀನು ನನ್ನ ಪ್ರೀತಿಸ್ತೀಯಾ ಅಂತ. ಪ್ಲೀಸ್ ಕಣೆ, ಇನ್ನೂ ಕಾಯೋ ತಾಳ್ಮೆ ಇಲ್ಲ ನನಗೆ ಅಂದ ಅವಳನ್ನೇ ನೋಡುತ್ತಾ. ಋತು ಹೇಗೆ ಹೇಳೋದು ಎಂದು ಚಡಪಡಿಸುತ್ತಿದ್ದರೆ ಅವಳ ಮೌನ ಅವನಿಗೆ ಬೇಸರ ತರಿಸಿತು. ಇಷ್ಟು ಹೇಳಿದರೂ ಬೇಡಿಕೊಂಡ್ರೂ ಇವಳು ಬಾಯೇ ಬಿಡ್ತಿಲ್ಲ ಎಂದು ಕೋಪ ಕೂಡ ಬಂತು. ಈಗೇನು ಹೇಳೋದಿಲ್ವಾ? ಸರಿ, ನಿನಗೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲ ಅಂದಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ ಎಂದು ಜೇಬಲ್ಲಿದ್ದ ವಿಷದ ಬಾಟಲ್ ತೆಗೆದು ಅವಳ ಮುಂದೆ ಘಟಘಟನೆ ಕುಡಿದು ಬಿಟ್ಟ. ಋತು ಗಾಬರಿ ಮತ್ತು ಭಯದಿಂದ, ಶರದ್, ಏನು ಮಾಡಿಕೊಂಡೆ ನೀನು? ಯಾಕೆ ಹೀಗೆ ಹುಚ್ಚುಚ್ಚಾಗಿ ನಿರ್ಧಾರ ತಗೊಂಡೆ? ನಿನಗೆ ಸ್ವಲ್ಪ ಕೂಡ ತಾಳ್ಮೆ ಇಲ್ಲ. ನೀನು ಹೇಗೆ ಅಂದ್ಕೊಂಡೆ ನೀನಿಲ್ಲದೆ ನಾನು ಬದುಕಿರ್ತೀನಿ ಅಂತ? ಈಡಿಯಟ್, ನಾನು ಕೂಡ ನಿನ್ನ ತುಂಬ ಪ್ರೀತಿಸ್ತೀನಿ. ಐ ಲವ್ ಯು ಸೋ ಮಚ್ ಎಂದಳು ಋತು.
ವಿಷ ಸೇವಿಸಿದ ಪರಿಣಾಮ ಹೊಟ್ಟೆಯಲ್ಲಿ ಸಂಕಟವಾಗುತ್ತಿತ್ತು. ಕಣ್ಣುಗಳು ತೇಲುತ್ತಿದ್ದವು. ತಕ್ಷಣ ಬುಡ ಕಡಿದ ಮರದಂತೆ ನೆಲಕ್ಕುರುಳಿ ಹೊರಳಾಡುತ್ತಾ ನಿಧಾನವಾಗಿ ಕಣ್ಣುಗಳು ಮುಚ್ಚಲಾರಂಭಿಸಿದ. ಶರದ್ ಮಾಡುವುದನ್ನು ನೋಡಿ ಋತು ಇನ್ನೂ ಗಾಬರಿಯಾದಳು. ಭಯಕ್ಕೆ ಕೈಕಾಲು ನಡುಗಲು ಶುರುವಾದವು. ಛೇ, ಎಲ್ಲ ನನ್ನಿಂದಾನೇ ಆಗಿದ್ದು. ಹಣೆ ಬಡಿದುಕೊಂಡು ಅಳಲು ಶುರು ಮಾಡಿದಳು. ಐ ಆಮ್ ಸಾರಿ ಶರದ್, ಎಲ್ಲ ನನ್ನಿಂದಾನೇ ಆಗಿದ್ದು. ಪ್ಲೀಸ್ ಪ್ಲೀಸ್ ಶರದ್, ಕಣ್ಣು ಮುಚ್ಚಬೇಡ. ಶರದ್ ಪ್ಲೀಸ್ ಕಣ್ಣು ಮುಚ್ಚಬೇಡ ಎಂದಳು. ಎದ್ದೇಳು ಶರದ್, ಪ್ಲೀಸ್ ಎದ್ದೇಳು, ನಾವು ಆಸ್ಪತ್ರೆಗೆ ಹೋಗೋಣ ಎಂದು ಅವನ ಕೆನ್ನೆ ತಟ್ಟಿ ಎಚ್ಚರಿಸಲು ಪ್ರಯತ್ನಿಸಿದಳು. ಶರದ್ಗೆ ನಿಲ್ಲಲು ತ್ರಾಣವೇ ಇಲ್ಲ. ಏಳಲು ಪ್ರಯತ್ನಪಟ್ಟು ಮತ್ತೆ ನೆಲಕ್ಕುರುಳಿದ. ತಕ್ಷಣ ಕಣ್ಮುಚ್ಚಿದ. ಶರದ್ ಪ್ಲೀಸ್ ಎಚ್ಚರ ಮಾಡ್ಕೊ. ಶರದ್ ಕಣ್ಣು ಬಿಡು ಶರದ್, ಪ್ಲೀಸ್ ಎಚ್ಚರ ಮಾಡ್ಕೊ. ಓ ಗಾಡ್, ಈಗೇನು ಮಾಡಲಿ? ಫೋನ್, ಆಂಬುಲೆನ್ಸ್ಗೆ ಕಾಲ್ ಮಾಡೋಣ ಎಂದುಕೊಂಡು ಮೊಬೈಲ್ ಹುಡುಕಾಟುತ್ತಾ, ಓ ಶಿಟ್, ಬರೋ ಅವಸರದಲ್ಲಿ ಮೊಬೈಲ್ ಅಲ್ಲೇ ಬಿಟ್ಟು ಬಂದೆ, ಈಗೇನು ಮಾಡಲಿ ಎಂದುಕೊಳ್ಳುತ್ತಾ, ಶರದ್ ಮೊಬೈಲ್ ಅಂದು ಅವನ ಪ್ಯಾಂಟ್ ಜೇಬಿನಿಂದ ಅವನ ಮೊಬೈಲ್ ತೆಗೆದು ಕಾಲ್ ಮಾಡಬೇಕು. ಡಿಸ್ಪ್ಲೇ ಲಾಕ್ ಆಗಿತ್ತು. ಗಾಡ್, ಲಾಕ್ ಆಗಿದೆ, ಈಗೇನು ಮಾಡಲಿ ಅಂತ ಸುತ್ತ ಕಣ್ಣಾಡಿಸಿದಳು. ಯಾರೂ ಕಾಣಿಸಲಿಲ್ಲ. ಹಲೋ, ಯಾರಾದರೂ ಇದ್ದೀರಾ? ಪ್ಲೀಸ್ ಹೆಲ್ಪ್ ಮೀ ಎಂದು ಜೋರಾಗಿ ಕೂಗಿದಳು. ಯಾರೊಬ್ಬರ ಸುಳಿವೂ ಇಲ್ಲ. ಶರದ್ನ ಅಲ್ಲೇ ಬಿಟ್ಟು ಫಾರ್ಮ್ ಹೌಸ್ ಮುಂದೆ ಹೋಗಿ ನೋಡಿ ಬಂದಳು. ಅಲ್ಲಿ ಕೂಡ ಯಾರೂ ಇರಲಿಲ್ಲ. ಅಳುತ್ತಾ ಮತ್ತೆ ಶರದ್ ಹತ್ತಿರ ಬಂದು, ದೇವ್ರೆ, ಈಗೇನು ಮಾಡಲಿ ನಾನು ಅಂತ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಶರದ್ಗೆ ಋತು ಕಣ್ಣೀರು ನೋಡಿ ಕರುಳು ಕಿವುಚಿತು. ಅವಳ ಕಣ್ಣೀರು ಸಹಿಸದಾದ. ಇನ್ನು ಕಾಡಿಸೋದು ಬೇಡ ಎನಿಸಿ ಎದ್ದು ಕುಳಿತು, ಋತು ಇಲ್ಲೋಡು, ನನಗೇನೂ ಆಗಿಲ್ಲ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್, ಸಿ ಎಂದು ಅವಳ ಭುಜ ಹಿಡಿದು ಹೇಳಿದ. ಶರದ್ ಧ್ವನಿಗೆ ತಲೆ ಎತ್ತಿ ನೋಡಿ ತಕ್ಷಣ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಿಕ್ಕಲು ಶುರು ಮಾಡಿದಳು. ಋತು ರಿಲ್ಯಾಕ್ಸ್, ನನಗೇನೂ ಆಗಿಲ್ಲ, ನಾನು ಆರಾಮಾಗಿದ್ದೀನಿ, ಪ್ಲೀಸ್ ಡೋಂಟ್ ಕ್ರೈ, ಪ್ಲೀಸ್ ಋತು ಅಳಬೇಡ ಎಂದು ಅವಳ ಮುಖ ಬೊಗಸೆಯಲ್ಲಿ ಹಿಡಿದೆತ್ತಿ ಅವಳ 2 ಕಣ್ಣುಗಳನ್ನು ಚುಂಬಿಸಿದ. ಋತು ಬಿಕ್ಕುತ್ತಾ ಅವನ ಎದೆಗೂಡಲ್ಲಿ ಮುಖ ಒದಗಿಸಿದಳು. ಸ್ವಲ್ಪ ಸಮಾಧಾನವಾದ ನಂತರ ಕೆಳಗಡೆ ಬಿದ್ದಿದ್ದ ವಿಷದ ಬಾಟಲ್ ಎತ್ತಿಕೊಂಡು, ನೀನು ವಿಷ ಕುಡ್ದಿದ್ದೆ ಅಲ್ವಾ ಎಂದು ಪ್ರಶ್ನಾರ್ಥಕವಾಗಿ ನೋಡಿದಳು. ಶರದ್ ನಗುತ್ತಾ ಆ ಬಾಟಲ್ನ ತನ್ನ ಕೈಗೆ ತೆಗೆದುಕೊಂಡು, ಚಿನಿ, ಇದು ವಿಷದ ಬಾಟಲ್ ಹೌದು, ಆದರೆ ಇದರೊಳಗಿದ್ದಿದ್ದು ವಿಷ ಅಲ್ಲ, ಹನಿ ಅಂದ. ಬಾಟಲ್ನಲ್ಲಿ ಚೂರು ಉಳಿದಿದ್ದ ಜೇನುತುಪ್ಪವನ್ನು ಬೆರಳಲ್ಲಿ ತೆಗೆದುಕೊಂಡು ಬಾಯಲ್ಲಿಟ್ಟು ಚೀಪಿ, ವಾಟ್ ಎ ಟೇಸ್ಟ್ ಎಂದು ಕಣ್ಣು ಮಿಟುಕಿಸುತ್ತ, ಅಂದರೆ ನೀನು ಇಷ್ಟೊತ್ತು ಮಾಡಿದ್ದು ನಾಟಕನಾ ಎಂದು ಕಣ್ಣು ಕಿರಿದು ಮಾಡಿಕೊಂಡು ಮತ್ತೊಮ್ಮೆ ಹೌದು ಎನ್ನುವಂತೆ ಕಣ್ಣು ಮಿಟುಕಿಸಿದ. ಶರತ್ ತನ್ನ ಭಾವನೆಗಳ ಜೊತೆ ಆಟ ಆಡಿದನೆಂದು ಕೋಪ ಬಂದು ತಕ್ಷಣ ಕೆನ್ನೆಗೆ ಒಂದು ಬಾರಿಸಿದಳು. ಚಿನ್ನಿ, ಯಾಕೆ ಹೊಡೆದೆ? ಕೆನ್ನೆ ಚುರ್ರ ಅಂತಿದೆ, ಅಷ್ಟು ಜೋರಾಗಿ ಹೊಡೆಯೋದಾ ಎಂದು ಚಿಕ್ಕ ಮಕ್ಕಳ ಹಾಗೆ ಮೂತಿ ಉಬ್ಬಿಸಿ ಹೇಳಿದ. ಶಟಪ್ ಎಂದು ತನ್ನ ತೋರು ಬೆರಳು ಅವನ ಮುಖದ ಮುಂದೆ ಹಿಡಿದು ಜೋರಾಗಿ ಕಿರುಚಿದಳು. ನಿನಗೆ ತಮಾಷೆ ಅಲ್ವಾ? ಬೇರೆಯವರ ಭಾವನೆಗಳ ಜೊತೆ ಆಟ ಆಡೋದು ಅಂದರೆ ತುಂಬ ಇಷ್ಟ ಅಲ್ವಾ? ನಾನಿಲ್ಲಿ ನಿನಗೆ ಏನಾಯಿತು ಅಂತ ಗಾಬರಿಯಾಗಿದ್ದೆ. ನಾನಷ್ಟು ಸಂಕಟ ಪಡ್ತಿದ್ರೆ ಆರಾಮಾಗಿ ಬಿದ್ದುಕೊಂಡು ಮಜಾ ತಗೋತಿದ್ದೆ ಅಲ್ವಾ? ನಾನಷ್ಟು ಕಣ್ಣೀರು ಹಾಕಿದರೂ ನಿನಗೆ ಏನೂ ಅನ್ನಿಸ್ಲಿಲ್ವಾ ಎಂದಳು ಕೋಪದಿಂದ. ಸಾರಿ ಋತು, ಅದು ಮುಂದೆ ಹೇಳೋದಕ್ಕೆ ಅಂತ ಅವಳ 2 ತೋಳುಗಳನ್ನು ಹಿಡಿದು ಹೇಳುವವನ ಕೈಯನ್ನು ಜೋರಾಗಿ ಒದರಿದ. ಛೀ ಅಂತ ಕಣ್ಣೀರು ಹಾಕುತ್ತಾ ಬಿರಬಿರನೆ ನಡೆದಳು. ಋತು ನಿಂತ್ಕೋ, ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ, ಪ್ಲೀಸ್ ನಿಂತ್ಕೋ ಋತು. ಚಿನಿ, ನನ್ನ ಮಾತು ಕೇಳು, ಪ್ಲೀಸ್ ಲಿಸನ್ ಟು ಮೀ ಎಂದು ಅವಳ ಕೈ ಹಿಡಿದು ನಿಲ್ಲಿಸಿದ. ಕೋಪದಲ್ಲಿ ಶರದ್ನ ನೋಡುತ್ತಿದ್ದರೂ ಕಣ್ಣೀರು ಮಾತ್ರ ಎಡೆಬಿಡದೆ ಹರಿಯುತ್ತಿತ್ತು. ಸಾರಿ ಕಣೆ, ಇನ್ನೊಂದು ಸಾರಿ ಈ ರೀತಿ ಮಾಡಲ್ಲ ಅಂತ ತನ್ನೆರಡು ಕಿವಿಗಳನ್ನು ಹಿಡಿದುಕೊಂಡು ಕ್ಷಮೆ ಕೇಳಿದ. ನಿನ್ನ ಸಾರಿ ಯಾರಿಗೆ ಬೇಕು ಅಂತ ಮತ್ತೆ ಹೋಗುವವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ನೀರಿನ ಝರಿ ಹರಿಯುತ್ತಿದ್ದ ಮೊದಲಿನ ಜಾಗಕ್ಕೆ ಹೊರಟ. ಶರತ್, ಏನು ಮಾಡ್ತಿದ್ಯಾ? ಬಿಡು ನನ್ನ, ಲೀವ್ ಮೀ, ಬಿಡು ನನ್ನ ಅಂದೆ. ಲೀವ್ ಮೀ, ಕೆಳಗಿಳಿಸು ಅಂತ ಒಂದೇ ಸಮನೆ ಅವನ ಭುಜಕ್ಕೆ ಹೊಡೆಯುತ್ತಾ ಕಿರುಚುತ್ತಿದ್ದಳು. ಶರದ್ ಕೇಳಿಯೂ ಕೇಳಿಸದಂತೆ ಬಂಡೆ ಮೇಲೆ ತಂದು ಕೂರಿಸಿದ. ಸಾರಿ ಅಂತ ಕೇಳಿದ್ರು ಬೇಡಿಕೊಂಡ್ರು ಕೊಬ್ಬು ತೋರಿಸ್ತೀಯಾ? ಏನೋ ಹೀಗೆ ಮಾಡಿದರೆ ಬಾಯಿ ಬಿಡ್ತೀಯಾ ಅಂತ ನಾಟಕ ಮಾಡಿದರೆ ನನಗೆ ಬೈಯೋದಲ್ಲದೆ
ಕೆನ್ನೆಗೆ ಬೇರೆ ಹೊಡಿತೀಯಾ ಎಂದು ಶರದ್ ಜೋರು ಮಾಡುತ್ತಿದ್ದರೆ ಋತು ಒಂದು ಮಾತೂ ಆಡದೆ ಎದ್ದು ಹೊರಟಳು. ಎಲ್ಲ ಇವಳ, ನಾನು ಅಷ್ಟು ಮಾತಾಡ್ತಿದ್ರು ಸಾರಿ ಕೇಳಿದ್ರು ಹಾಗೆ ಹೋಗ್ತಿದ್ದಾಳಲ್ಲ ಅಂತ ಕೋಪ ಬಂದು ಅವಳ ಕೈ ಹಿಡಿದು ತಡೆದ. ಋತು ಹಿಂದೆ ತಿರುಗಿ ಅವನ ಕೈ ಜೋರಾಗಿ ತಳ್ಳಿ, ಮಾಡೋದು ಮಾಡಿ ನನಗೆ ಜೋರು ಮಾಡ್ತೀಯಾ, ನಿನಗೆ ಸ್ವಲ್ಪನೂ ನೀನು ಮಾಡಿದ್ದು ತಪ್ಪು ಅಂತ ಅನ್ನಿಸ್ತಿಲ್ವಾ ಎನ್ನುತ್ತಾ ನಾನ್ ಸ್ಟಾಪ್ ಬೈಯುತ್ತಿದ್ದಳು. ಶರದ್ ನೋಡುವಷ್ಟು ನೋಡಿ ಋತು ಸುಮ್ಮನಾಗದಿರುವುದು ನೋಡಿ ಅವಳನ್ನು ತನ್ನ ಸಮೀಪ ಎಳೆದುಕೊಂಡು ತುಟಿಗಳನ್ನು ಬಂಧಿಸಿದ. ಹುಡುಗಿ ಅಷ್ಟಕ್ಕೆ ಗಪ್ ಚುಪ್. ಶರದ್ ತುಂಟ ನಗು ಹೊತ್ತು ತನ್ನ ಬೆರಳಿನಿಂದ ತುಟಿ ಸವರಿಕೊಳ್ಳುತ್ತಾ, ಆ ಹನಿಗಿಂತ ಈ ಹನಿ ತುಂಬ ಟೇಸ್ಟಿಯಾಗಿದೆ ಅಂದ ಕಣ್ಣು ಹೊಡೆಯುತ್ತಾ. ಋತುಗೆ ಶರದ್ನ ತುಂಟ ನೋಟ, ಅವನ ಚೇಷ್ಟೆಗೆ ಅವಳ ಮುಖದಲ್ಲಿ ಲಜ್ಜೆ ತರಿಸಿತು. ಸುಮ್ಮನೆ ರೆಪ್ಪೆ ಬಾಗಿಸಿದಳು. ಸಾರಿ ಚಿನಿ, ಇನ್ನೊಂದು ಸಾರಿ ತಮಾಷೆಗೂ ಈ ರೀತಿ ಮಾಡಲ್ಲ, ಐ ಪ್ರಾಮಿಸ್. ಅಲ್ಲ, ಮನಸ್ಸಲ್ಲಿ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಹೇಳೋಕ್ಕೆ ಭಯ ಅಂತ ಸುಮ್ಮನೆ ಇದ್ದರೆ ನಾನು ಸುಮ್ಮನಿರ್ಬೇಕಾ? ಎಷ್ಟೊಂದು ಸತಾಯಿಸೋದು ನೀನು. ಎಷ್ಟು ಬೇಜಾರಾಯಿತು ಗೊತ್ತಾ? ವಿಶ್ ಕೂಡ ಮಾಡೋದಕ್ಕೆ ಬರಲಿಲ್ಲ. ಎಲ್ಲರೂ ಬಂದು ವಿಶ್ ಮಾಡ್ತಿದ್ರೆ ನನ್ನ ಕಣ್ಣುಗಳು ನಿನ್ನನ್ನೇ ಅರಸುತ್ತಿದ್ವು. ಅಲ್ಲ, ನೀನೇ ತಾನೇ ಚಾಲೆಂಜ್ ಹಾಕಿದ್ದು, ಅದರಲ್ಲೀಗ ನಾನು ಗೆದ್ದಿದ್ದೀನಿ ತಾನೇ. ಈಗ ಸೋತ ನೀನು ಅವತ್ತು ನೀನೇ ಹೇಳಿದ ಹಾಗೆ ಐ ಲವ್ ಯು ಅಂತ ಹೇಳೋದು ಬಿಟ್ಟು ಭಯ ಅಂತ ಹೇಳಿದೆ ದೂರ ಉಳಿದರೆ ನನಗೆ ಹೇಗಾಗ್ಬೇಡ. ಅದಕ್ಕೆ ಈ ರೀತಿ ಮಾಡಿದ್ದು. ನಾನು ಈ ರೀತಿ ಮಾಡಿದ್ದಕ್ಕೆ ತಾನೇ ತಾವು ನನ್ನ ಮೇಲಿರೋ ಪ್ರೀತಿನ ಹೇಳಿದ್ದು. ಮೇಡಮ್, ತಪ್ಪೆಲ್ಲ ನಿಮ್ಮದೇ ಇಟ್ಕೊಂಡು ನನಗೆ ಜೋರು ಮಾಡೋದಲ್ಲದೆ ಬಾಸುಂಡೆ ಬರೋ ಹಾಗೆ ಕೆನ್ನೆ ಊದಿಸಿದೀಯಾ. ಎಷ್ಟು ಜೋರಾಗಿ ಬಾರಿಸಿದೀಯಾ ನೋಡು, ಕೆನ್ನೆ ಚುರ್ರಂತಿದೆ ಎಂದು ಕೆನ್ನೆ ಸವರಿಕೊಂಡ. ಋತುಗೂ ತಾನು ಕೋಪದಲ್ಲಿ ಕೈ ಮಾಡಿದ್ದು ತಪ್ಪು ಎಂದು ಮನವರಿಕೆಯಾಗಿ ಬೇಜಾರಾಯಿತು. ಮೆಲ್ಲಗೆ ಸಾರಿ ಎಂದು ತಲೆ ತಗ್ಗಿಸಿದಳು. ಸಾರಿ ಅಂತೆ, ಸಾರಿ, ಹೊಡೆಯೋದು ಹೊಡೆದು ಈಗ ಸಾರಿ ಅಂತೆ ಅಂದ ಹುಸಿ ಕೋಪ ತೋರುತ್ತಾ. ಸಾರಿ ಶರತ್, ಜೋರಾಗಿ ಬಿತ್ತ ಏಟು ಅಂದು ಕೆನ್ನೆ ಸವರಿ, ಅದು ಕೋಪದಲ್ಲಿ ಕೈ ಮಾಡಿಬಿಟ್ಟೆ ಎಂದಳು. ಕೋಪ ಅಂತೆ ಕೋಪ, ಲೇ ನಾನು ನಿನ್ನ ಗಂಡ ಆಗೋನು ಕಣೆ, ಚೂರು ರೆಸ್ಪೆಕ್ಟ್ ಇರಲಿ. ಒಳ್ಳೆ ರೌಡಿ ಆಡ್ದಾಗೆ ಆಡ್ತಾಳೆ. ಕೆನ್ನೆ ಅನ್ನೋದು ಕಡುಬು ಊದಿದ ಹಾಗೆ ಊದಿಸಿದಾಳೆ ಎಂದು ಮುಖ ಊದಿಸಿಕೊಂಡು ಹೇಳಿದ. ಋತು ತಕ್ಷಣ ಅವನ ಕೈ ಸರಿಸಿ ಕೆನ್ನೆಗೆ ಮುತ್ತಿಟ್ಟಳು. ಎಷ್ಟು ಚುರ್ರಂತಿದೆ ಗೊತ್ತಾ ಅಂದ. ಮತ್ತೆ ಮುತ್ತಿಟ್ಟಳು. ಈಗ ಚೂರು ನೋವು ಕಮ್ಮಿ ಆಯಿತು ಎಂದರೆ ಇನ್ನೊಮ್ಮೆ ಮುತ್ತಿಟ್ಟಳು. ಇನ್ನೊಂದು ಚೂರು ನೋವಿದೆ ಅಂದ. ಈ ಸಾರಿ ಬಾರಿ ಬಾರಿ ಮುತ್ತಿಟ್ಟಳು. ಅಬ್ಬಾ, ಈಗ ನೋವು ಕಮ್ಮಿ ಆಯಿತು. ನೋವಿಗೆ ಈ ರೀತಿ ಮುಲಾಮು ಹಚ್ತೀಯ ಅಂದರೆ ದಿನ ಒಡಿಸಿಕೊಳ್ಳೋದಕ್ಕೂ ನಾನು ರೆಡಿ ಎಂದ. ಋತು ಶರದ್ನ ತಬ್ಬಿ ಮತ್ತೆ ಕಣ್ಣೀರಾದಳು. ಸಾಕು ಚಿನಿ ಅತ್ತಿದ್ದು, ಸ್ಟಾಪ್ ಕ್ರೈಯಿಂಗ್ ಅಂತ ಅವಳ ಬೆನ್ನು ಸವರಿ ಸಮಾಧಾನ ಮಾಡಿದ. ಇಷ್ಟು ಹೊತ್ತು ಮರೆಯಲ್ಲಿ ನಿಂತು ನೋಡುತ್ತಿದ್ದ ಗೆಳೆಯರೆಲ್ಲರೂ ಖುಷಿಯಿಂದ ಓ ಅಂತ ಕಿರ್ಚಿ ಮರದ ಮರೆಯಿಂದ ಬಂದರು. ಋತು ಅವರೆಲ್ಲರನ್ನು ನೋಡಿ ಆಶ್ಚರ್ಯದಿಂದ, ನೀವೆಲ್ಲ ಯಾವಾಗ ಬಂದ್ರಿ ಎಂದಳು. ಶರದ್ಗೆ ಒಂದು ಬಿಟ್ಟೆ ನೋಡು, ಆವಾಗಲೇ ಬಂದ್ವಿ ಎಂದ ಕಿರಣ್ ನಗುತ್ತಾ. ಶರದ್ ಕಿರಣ್ ಕಡೆಗೆ ಒಂದು ಟೆರರ್ ಲುಕ್ ಕೊಟ್ಟ. ಅಬ್ಬಾ, ಅಂತೂ ಇಂತೂ ಜೋಡಿ ಹಕ್ಕಿಗಳು ಒಂದಾದವು ಅಂದ ಸುಧಾಕರ್. ಲೋ ಶರದ್, ಇವತ್ತು ನಮ್ಮೆಲ್ರಿಗೂ ಪಾರ್ಟಿ ಬೇಕೇ ಬೇಕು ಮಗ ಅಂದ ಪುನೀತ್. ಓಕೆ ಅಂತ ತನ್ನ ಹೆಬ್ಬೆರಳು ತೋರಿಸಿದ ಶರದ್. ಪಾರ್ಟಿ ಗಿರ್ಟಿ ಏನೂ ಬೇಡ, ಹೋದ ವರ್ಷ ಪಾರ್ಟಿ ಮಾಡಿನೇ ಕೈಕಾಲು ಮುರ್ಕೊಂಡಿದ್ದು, ಮರ್ತು ಹೋಗಿದೆ ಅನಿಸುತ್ತೆ ಅಂದಳು ಶರದ್ ಕಡೆ ಉರಿಗಣ್ಣು ಬಿಡುತ್ತಾ. ಋತು ಪಾರ್ಟಿ ಅಂದರೆ ಎಣ್ಣೆ ಪಾರ್ಟಿ ಅಲ್ಲ, ಕೂಲ್ ಡ್ರಿಂಕ್ಸ್ ಪಾರ್ಟಿ ಅಷ್ಟೇ ಅಂದ ಸುಧಾಕರ್. ಹಾಗಾದರೆ ಸರಿ ಅಂತ ಪಾರ್ಟಿ ಮಾಡೋದಕ್ಕೆ ಒಪ್ಪಿಕೊಂಡಳು ಋತು. ಗೈಸ್, ಹೊಟ್ಟೆ ತುಂಬ ಹಸಿತಿದೆ, ಬೆಳಗ್ಗೆ ತಿಂದಿದ್ದು ಹೊಟ್ಟೆ ತಾಳ ಹಾಕ್ತಿದೆ ಅಂದಳು ನಿಕ್ಕಿ. ಸರಿ, ಹಾಗಾದರೆ ಮೊದಲು ಹೊಟ್ಟೆಗೆ ಚೂರು ಏನಾದರೂ ಹಾಕ್ಕೊಳ್ಳೋಣ ಅಂದು ಹೋಟೆಲ್ ಕಡೆ ನಡೆದರು. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.